ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀರ. ನಿಮ್ಮೆಲ್ಲರಿಗೂ ಶುಭಾಶಯಗಳನ್ನ ಕೋರ್ತಾ ಈ ಕ್ಷೇತ್ರದ ಶಾಸಕರು ನಾಮಕೀರುವಂತ ದರ್ಶನ್ ಪುಟ್ಟಣ್ಣನವರೇ ಹಾಗೂ ಹಿರಿಯ ಶಾಸಕರು ಚೆಸ್ಕಾಂನ ಅಧ್ಯಕ್ಷರಾದಂಥ ರಮೇಶ್ ಬಾಬು ಮಂಡಿಸಿದ್ದೇವೆ, ವಿಧಾನ ಪರಿಷತ್ತಿನ ಸದಸ್ಯರಾದಂಥ ದಿನೇಶ್ ಗುಳಿಗೌಡ್ರೆ, ಮಾಜಿ ಶಾಸಕರು ಹಿರಿಯರು ಸ್ನೇಹಿತರುಗಳಾದಂಥ ಮತ್ತಪ್ಪೇಗೌಡ್ರೆ, ಎಚ್ ಪಿ ರಾಮಣ್ಣವರೇ, ಜಿಲ್ಲಾ ಅಧ್ಯಕ್ಷರಾದಂಥ ಗಂಗಾಧರ್ ಅವರೇ ಮತ್ತು ಕಾಂಗ್ರೆಸ್ಸಿನ ಮುಖಂಡರುಗಳಾದಂಥ ರೇವಣ್ಣವರೇ ಮತ್ತು ತ್ಯಾಗರಾಜ್ ಅವರೇ, ಕಾರ್ಯಾಧ್ಯಕ್ಷರಾದಂಥ ಚಿರು ಅವರೇ, ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಶೈಲೇಜ್ ಅವರೇ, ರಮೇಶ್ ಅವರೇ, ನಮ್ಮ ಅಂಜನಾ ಶ್ರೀಕಾಂತ್ ಅವರೇ, ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಕೃಷ್ಣೇಗೌಡ್ರೆ ಮತ್ತು ಉಮೇಶ್ ಅವರೇ, ದಯಾನಂದ್ ಅವರೇ, ಪಕ್ಷದ 3 ಪಕ್ಷದ ಮುಖಂಡರು, ಒಂದು ಸಂಘಟನೆ 2 ಪಕ್ಷ, ರೈತ ಸಂಘಟನೆ, ಕಾಂಗ್ರೆಸ್ ಮತ್ತು ಸರ್ವೋದಯ ಪಕ್ಷ ಒಟ್ಟಿಗೆ ದರ್ಶನ್ ಹೇಳಿದಾಗೆ ನಾವು ಎಷ್ಟುದ್ದ ಭಾಷಣ ಮಾಡೋದು ಒಂದೇ. ನಿಮ್ಮಲ್ಲಿ ಒಂದು ಒಗ್ಗಟ್ಟು ಬೇಕು. ಒಗ್ಗಟ್ಟಿದ್ರೆ ನೀವೇನ್ ಬೇಕಾದ್ರೂ ಸಾಧನೆ ಮಾಡ್ಲಿಕ್ಕೆ ಅವಕಾಶ ಇದೆ. ಕಳೆದ ಬಾರಿ ಮನಬಿಚ್ಚಿ ಎಲ್ಲರೂ ಒಗ್ಗಟ್ಟಾಗಿ ಮಾಡಲಿಕ್ಕೆ ದರ್ಶನ್ ಪುಟ್ಟಣ್ಣನವರು ಶಾಸಕರಾಗ ಆದರು. ಈಗ ಮತ್ತೆ ದರ್ಶನ್ ಪುಟ್ಟಣ್ಣನವರಾಗಲಿ ಅಸೆಂಬ್ಲಿ ಚುನಾವಣೆ ಬರೋದು 3 ವರ್ಷ ಇದೆ. ಈಗ ನಡೀತಾ ಇರ್ತಕ್ಕಂಥದ್ದು ತಮ್ಮಗಳ ರಾಜಕೀಯ ಅವಕಾಶಗಳನ್ನ ನಿಮಗೆ ಕೊಡ್ತಕ್ಕಂಥದ್ದು. ಡೈರಿನಲ್ಲಿ ಸೊಸೈಟಿಗಳಲ್ಲಿ ಚುನಾವಣೆ ಆಗಿದೆ. ಈಗ DC ಬ್ಯಾಂಕ್ನಲ್ಲಿ ಟ್ಯಾಕ್ಸ್ ಚುನಾವಣೆಗಳು ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಬರುತ್ತೆ. ಅದಾದ ಮೇಲೆ ಗ್ರಾಮ ಪಂಚಾಯತಿ ಬರುತ್ತೆ. ಇವೆಲ್ಲವೂ ಸಹ ಮುಂದಿನ ಮಾರ್ಚ್ ಒಳಗಡೆ ಸಂಪೂರ್ಣವಾಗಿ ಚುನಾವಣೆ ಮುಗಿಯಿತು. ಈ ಚುನಾವಣೆಯಲ್ಲಿ ನಾವು ಸರ್ಕಾರ ಶಾಸಕರಾಗಿ 136 ಜನನ ಈ ರಾಜ್ಯದ ಜನರು ಗೆದ್ದ ಮೇಲೆ 138 ಶಾಸಕರು ಪಡೆದಿರ್ತಕ್ಕಂಥ ನಮ್ಮ ಇವತ್ತಿನ ಸರ್ಕಾರ ನಮ್ಮ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಸ್ಥಳೀಯ ಚುನಾವಣೆಯಲ್ಲಿ ಎಲ್ಲ ಅವಕಾಶಗಳನ್ನ ನೀವು ಪಡ್ಕೋಬೇಕು ಅನ್ನೋ ಒಂದು ವಿನಂತಿ ಮಾಡಲಿಕ್ಕೆ ನಾವು ಇಲ್ಲಿ ಬಂದಿರ್ತಕ್ಕಂಥದ್ದು. ಮತ್ತಬೇಗೌಡರು ಮತ್ತು ಅನೇಕ ಎಲ್ಲ ನಾಯಕರು ಹೇಳಿದ್ರು. ನಾನು ತಿರ್ಗಿ ಅದನ್ನೆಲ್ಲ ರಿಪೀಟ್ ಮಾಡ್ಲಿಕ್ಕೆ ಹೋಗಲ್ಲ. ಇನ್ನೊಂದು ಕ್ಯಾರ್ಪೇಟೆಗೆ ಹೋಗ್ಬೇಕೆ, ಅವರು ಆಲ್ಕರೆಗೆ ಹೋಗ್ಬೇಕು, 3 ಗಂಟೆಗೆ ಬನ್ನಿ ಅಂತ ಅವರು. ಇವತ್ತು ಒಂದು 4-5 ಮಾತುಗಳು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ದರ್ಶನ್ ಪುಟ್ಟಣ್ಣಯ್ಯನವರ ಮಗನಾಗಿ ಪುಟ್ಟಣ್ಣಯ್ಯನವರ ಗೌರವವನ್ನು ಉಳಿಸಬೇಕು ಅಂತ ಹೇಳಿ ಈ ಕ್ಷೇತ್ರಕ್ಕೆ ಶಾಸಕರಾಗಿ 1 ಬಾರಿ ಸೋತು ಮತ್ತೆ ಬಂದರು. ಬಹುಶಃ ನಾನೇ ಆ ಸ್ಥಾನದಲ್ಲಿದ್ದರೆ ಅಮೆರಿಕ ಬಿಟ್ಟು ಬರ್ತಿರ್ಲಿಲ್ಲ. ಒಳ್ಳೆಯ ಕಂಪನಿ ಇತ್ತು, ಅವರಿಗೆ ಆದಾಯ ಮೂಲ ಇತ್ತು, ನೆಮ್ಮದಿನಲ್ಲಿ ಮಕ್ಕಳು ಹೆಂಡತಿ ಜೊತೆ ಜೀವನ ಮಾಡ್ಕೊಂಡು ಇರ್ಬೋದಾಗಿದೆ. ಅವರ ತಾಯಿನೂ ಅಲ್ಲಿಗೆ ಕರ್ಕೊಂಡು ಹೋಗಿ 6 ತಿಂಗಳಲ್ಲಿ 6 ತಿಂಗಳು ಇಲ್ಲಿ ಇಡ್ಬೋದಾಗಿದೆ. ಇಲ್ಲ, ನಮ್ಮ ಅಪ್ಪನ್ನ ಗೆಲ್ಲಿಸಿ ಈ ರಾಜ್ಯದಲ್ಲಿ ಸಂಘಟನೆಯಲ್ಲಿ ಮುಖ್ಯಸ್ಥರಾಗಿ ಮಾಡಿ ಅವರನ್ನ ಹೆಸರನ್ನ ಈ ಮಟ್ಟಕ್ಕೆ ಬರಲಿಕ್ಕೆ ಈ ಕ್ಷೇತ್ರ ಜನ ದುಡಿದಿದ್ದಾರೆ. ನಮ್ಮ ತಂದೆ ತೀರ್ಕೊಂಡ ನಂತರ ನಾನು ಅವರನ್ನ ದೂರ ಮಾಡಬಾರ್ದು, ಕೈ ಬಿಡಬಾರ್ದು, ಅವರ ಜೊತೆ ನಾನು ನಿಲ್ಲಬೇಕು ಅಂತ ಹೇಳಿ ಬಂದು ನಿಂತಿದ್ದಾರೆ. ರಾಜಕಾರಣ ಕೆಲಸಕ್ಕಿಂತ ಹೆಚ್ಚಾಗಿ ನಿಮ್ಮ ಜೊತೆ ಒಡನಾಟ, ಸ್ವಲ್ಪ ಸುಳ್ಳು ಹೇಳೋದು, ಎಲ್ಲಕ್ಕೂ ಆಯ್ತು ಅನ್ನೋದು, ಇದನ್ನು ಹೇಳಬೇಕಾಗಿರೋದು ನೀವು ಕಲಿಸಿರೋ ಪಾಠ. ಆದರೆ ಕೆಲವೊಮ್ಮೆ ಈಗ ನಾನು ಮೊದಲೆಲ್ಲ ಬಯಸ್ಕೊತಿದ್ದೆ, ಆಗಲ್ಲ ಅಂದ ತಕ್ಷಣನೇ ಸಿಟ್ಟು ಮಾಡ್ಕೊಳ್ಳೋದು. ಆಗದೆ ಇರೋದು ಆಗಲ್ಲ ಅಂದಲೇ ಆಗುತ್ತೆ ಅಂತ ಹೇಳಿದ್ರೆ ಏನ್ ಮಾಡೋದು? ಮತ್ತೆ ನಾಳೆ ಬೆಳಿಗ್ಗೆ ಆಗದೆ ಇದ್ದಾಗ ಉತ್ತರ ಏನ್ ಕೊಡೋದು? ನಮಗೆ ಇದು ಸಂಕಟ. ಸೊ ದರ್ಶನ್ ಸಹ ಸ್ವಲ್ಪ ಸಿಸ್ಟಮ್ನ ಬದಲಾವಣೆ ಮಾಡಬೇಕು. ಎಲ್ಲರ ಜೊತೆ, ಅಧಿಕಾರಿಗಳ ಜೊತೆ ಪ್ರತಿ ದಿವಸ ವಿಡಿಯೋ ಕಾಲ್ ಮೂಲಕ ಯಾರು ಎಲ್ಲಿ ಕೆಲಸ ಮಾಡ್ತಾ ಇದ್ರಿ, ಜನರ ಸಮಸ್ಯೆ ಹೇಗಿದೆ, ರೆವಿನ್ಯೂ ಇಲಾಖೆ ಸಮಸ್ಯೆ ಏನಿದೆ, ಕೃಷಿ ಇಲಾಖೆ ಸಮಸ್ಯೆ ಏನಿದೆ, ಇವೆಲ್ಲ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಿರ್ತಾರೆ. ಹೌದು, ಬಹಳ ಜನ ಟೀಕೆ ಮಾಡ್ತಾರೆ, ಅಮೆರಿಕಾಗೆ ಹೋಗ್ತಾರೆ, ಬರ್ತಾರೆ. ಇಲ್ಲೇ ಇದ್ರು ಪ್ರತಿ ದಿವಸ ಯಾರು ಶಾಸಕರು ನಿಮ್ಮೂರಲ್ಲೇ ಇರಲ್ಲ. 1-2 ದಿವಸ ಅವ್ರಿಗೂ ಬೇರೆ ರಾಜ್ಯ ಮಟ್ಟದಲ್ಲಿ ಕೆಲಸ ಇರ್ತದೆ ಅಥವಾ ವೈಯಕ್ತಿಕವಾಗಿ ಕೆಲಸ ಇರುತ್ತೆ, ಹೋಗ್ತಾರೆ.
ಹಾಗೆ ಅವ್ರು ಯಾವಾಗ ಅಮೆರಿಕಕ್ಕೆ ಹೋದ್ರು ಯಾವಾಗ ಬಂದ್ರು ಅನ್ನೋದು ಗೊತ್ತಾಗ್ತದೆ. ಅಮೆರಿಕ ಇಲ್ಲಿಲ್ಲ, ಅಮೆರಿಕ ಈ ಪ್ರಪಂಚದ ಅತ್ಯಂತ ಕೊನೆಯ ಭಾಗದಲ್ಲಿ ಇರ್ತಕ್ಕಂಥ. ನಾವು 2 ವರ್ಷಕ್ಕೊಂದ್ಸಲ ಹೋಗ್ಲಿಕ್ಕೆ ಸವಾಸ ಸಾಕಪ್ಪ ಅಂತೀವಿ. ಅವನಿಗೆ ಅಮೆರಿಕ ಹೋಗಿ ಬರೋದು ಎಷ್ಟಿದೆಯಾ ಅಷ್ಟು ಸುಲಭವಾದ ಕೆಲಸ ಅಲ್ಲ, ಅಷ್ಟು ಶ್ರಮ ಇದೆ.